ವೀಕ್ಷಕರೇ, ಇವತ್ತೊಂದು ಮನೆ ತೋರಿಸ್ತೀನಿ ನಿಮಗೆ. ಆ ಮನೆ ಕಳೆದ 15 ವರ್ಷಗಳಿಂದ ಒಲೆ ಹಚ್ಚಿಲ್ಲ ಆ ಮನೆಯಲ್ಲಿ ಅಂತಂದರೆ ನಂಬ್ತೀರಾ? 4 ಜೀವಗಳು ಆ ಮನೆಯಲ್ಲಿ ಬದುಕಿನ ಭಯಾನಕ ಜೀವನ್ಮರಣ ಹೋರಾಟವನ್ನು ಮಾಡ್ತಾ ಇದೆ ಅಂತಂದರೆ ನಂಬ್ತೀರಾ? ಸಮುದಾಯದ ಹೆಸರಲ್ಲಿ ದುಡ್ಡು ಮಾಡೋರು, ಸಮುದಾಯದ ಹೆಸರಲ್ಲಿ ಅಧಿಕಾರ ಪಡೆಯೋರು, ಸಮುದಾಯದ ಹೆಸರಲ್ಲಿ ಓಟು ಪಡೆಯೋರು ಈಗ ಎಲ್ಲಿದ್ದಾರೆ ಅಂತ ನನಗನ್ಸಲ್ವಾ? ಒಂದು ಮನೆ, 15 ವರ್ಷ, 4 ಜೀವಗಳು, ಬದುಕಿನ ಭಯಾನಕ ದೃಶ್ಯಗಳು. ನೀವೆಲ್ಲೂ ನೋಡಿರೋದ ಬದುಕು ಯಾಕೆ ಬೇಕು? ಚಿಕ್ಕನಾಯಕನಹಳ್ಳಿ ಬೇರೆಲ್ಲೂ ಅಲ್ಲ, ಚಿಕ್ಕನಾಯಕನಹಳ್ಳಿ. BJPಯಿಂದಲೂ ಭಾಳ ಪ್ರಭಾವಶಾಲಿ ವ್ಯಕ್ತಿ ಇದ್ದಾರೆ ಅಲ್ಲಿ, JDSನಿಂದಲೂ ಇದ್ದಾರೆ. ಒಲೆ ಹಚ್ಚಿಲ್ಲ ಸರ್, ದುಡ್ಡು ಕಂಡಿಲ್ಲ. ಇವರಿಗೆ ಡಿಮಾನಿಟೈಸೇಷನ್ ಆಯಿತು ಅಂತ ನರೇಂದ್ರ ಮೋದಿ ಅವರು, ಅದೂ ಗೊತ್ತಿಲ್ಲ ಇವರಿಗೆ. ದಿನಸಿ ಇಲ್ಲ, ಮತ್ತೆ ಹೆಂಗೆ ಬದುಕ್ತಾರೆ? ನಾವೇನು ಹೇಳ್ತೀವಿ ನೋಡಿ, ಯಾವುದೋ ಒಂದು ಯೋಜನೆಗಳಿದೆಯಲ್ಲ, ಒಂದು 15 ಯೋಜನೆ, ಒಂದೇ ನಿಮಿಷ. BPL ಕಾರ್ಡ್ ಇವ್ರಿಗೆ ಗೊತ್ತಿಲ್ಲ, ಅಥವಾ ಅದಕ್ಕೆ ಬರಬೇಕಾಗಿರುವಂಥ ದುಡ್ಡು ಬಂದಿಲ್ಲ. ಉಜ್ವಲ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇಲ್ಲ, ಹರ್ ಘರ್ ಜಲ್ ಇಲ್ಲ, ಹರ್ ಘರ್ ಬಿಜ್ಲಿ ಇಲ್ಲ, ವಸತಿ ಯೋಜನೆ ಇಲ್ಲ, ವಿಧವಾ ವೇತನ ಇಲ್ಲ, ವೃದ್ಧಾಪ್ಯ ವೇತನ ಇಲ್ಲ, ಬುದ್ಧಿಮಾಂದ್ಯ ಪೆನ್ಷನ್ ಇಲ್ಲ. ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಂತ ಹೇಳುವಂಥವ್ರು ಎಲ್ಲೋದ್ರು? ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಂತ ಹೇಳೋರು ಎಲ್ಲೋದ್ರು? ಬನ್ನಿ, ನಾನು ಲೇಟ್ ಮಾಡಲ್ಲ. ಈ ಒಂದು ಕುಟುಂಬದ ಕಥೆ ವ್ಯಥೆಯನ್ನು ನೋಡಿ, ಆ ಕುಟುಂಬದ ಜೊತೆ ನಾವು ನಿಲ್ತೀವಿ. ಅದರ ಜೊತೆಗೆ ನನ್ನ ಬಳಿ 20 ಜನ ಇದ್ದಾರೆ. 20 ಜನ, ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಿಂದ ಹಿಡಿದು ಉಸ್ತುವಾರಿ ತನಕ ಒಬ್ಬೊಬ್ಬರದೇ ಫೋಟೋ ಆಮೇಲೆ ಹಾಕ್ತೀನಿ. ಈ ಸ್ಟೋರಿ ನೋಡಿ ಮೊದಲು. ಜೀವನ 15 ವರ್ಷದಿಂದ ಯಾವ ಒಲೆ ಹೊಚ್ಚಿದೆ ಸರ್ ಮನೆ. ಒಂದು ರೇಷನ್ ಕಾರ್ಡ್ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ಮನೆ ಸೋರ್ತಿದೆ ಮಳೆ ಬಂದು. ನೋಡೋರು ದಿಕ್ಕಿಲ್ಲ. ಊರೊಳಗಾಗಿ ನಮಗೆ ಯಾವುದೇ ಜನಾಂಗದಾಗಲಿ ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಆ ಅಜ್ಜಿಗೆ ಇಷ್ಟ ಕೊಟ್ಟು ಸಾಕಿರೋ ಇಷ್ಟಿನ ಒಂದು ಬಾಗಿಲಿಲ್ಲ ಮನೆಗೆ. ಮಳೆ ಬಂದರೆ ಸೋರತಕ್ಕೆಲ್ಲ ಇಕ್ಕೊಂಡು ಮನೆ ಬಗ್ಗೆ ಒದಿಯೋಕ್ಕಿಲ್ಲ ಸರ್ ಅವ್ರಿಗೆ. ತಂದೆ ನೀನೇ, ತಾಯಿ ನೀನೇ, ಎಲ್ಲ ಪ್ರತಿಯೊಂದು ಎಲ್ಲ ನೀವೇ. ನಮಗೆ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ. ಎಸ್, ನೋಡಿದ್ರಲ್ವಾ, ಕೇಳಿದ್ರಲ್ಲ, ಇವರ ಮನೆಯಲ್ಲಿ 15 ವರ್ಷದಿಂದ ಒಲೆ ಹಚ್ಚಿಲ್ಲ. ಮಳೆ ಬಂದ್ರೆ ಮನೆ ಸೋರುತ್ತೆ. ಹೊತ್ಕೊಳ್ಳೋದಕ್ಕೆ ಒಂದು ಬೆಡ್ಶೀಟ್ ಕೂಡ ಇಲ್ಲ, ದಿನಸಿ ಇಲ್ಲ, ಕರೆಂಟ್ ಕೂಡ ಇಲ್ಲ. ಈ ಕುಟುಂಬ 15 ವರ್ಷದಿಂದ ಹಣವನ್ನೇ ಕಂಡಿಲ್ಲ. ಚಂದ್ರ, ಸೂರ್ಯ, ನಕ್ಷತ್ರ, ಭೂಮಿ ಕೆಳಗೆ, ಭೂಮಿ ಮೇಲೆ ಎಲ್ಲ ಹೊಸದನ್ನ ಕಂಡು ಹಿಡಿತಾ ಇದ್ದೀವಿ. AI ತಂತ್ರಜ್ಞಾನ, RG 4G ಅಂತ ಟೆಕ್ನಾಲಜಿ ಬಳಸ್ತಾ ಇದ್ದೀವಿ. ಕಣ್ಮುಚ್ಚಿ ಕಣ್ಬಿಡೋದ್ರಲ್ಲಿ ಸೊಯ್ ಅಂತ ಹೋಗೋದಕ್ಕೆ ಬುಲೆಟ್ ಟ್ರೈನ್ ಕೂಡ ರೆಡಿ ಆಗ್ತಾ ಇದೆ. ಆದ್ರೆ ಈ ಬಡ ಕುಟುಂಬವನ್ನ ಈವರೆಗೆ ಯಾರಂದ್ರೆ ಯಾರು ಗುರುತಿಸಿಲ್ಲ ಅಂದ್ರೆ ನಾವೆಲ್ಲ ಇದು ಏನ್ ಪ್ರಯೋಜನ ಅಲ್ವಾ? ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ದೊಡ್ಡರಾಂಪುರದಲ್ಲಿ. ಈ ಅಜ್ಜಿ ಹೆಸರು ದೊಡ್ಡಮ್ಮ. ದೊಡ್ಡಮ್ಮನ ಮಗಳು ಚಿಕ್ಕಮ್ಮ. ಈ ಚಿಕ್ಕಮ್ಮನಿಗೆ 2 ಮಕ್ಕಳು. ದೊಡ್ಡವನ ಹೆಸರು ಮಲ್ಲಿಕಾರ್ಜುನ, ಸ್ವಲ್ಪ ಬುದ್ಧಿಮಾಂದ್ಯ ಇದ್ದಾನೆ. ಇನ್ನೊಬ್ಬನ ಹೆಸರು ನವೀನ್ ಅಂತ, ಬುದ್ಧಿವಂತ ಬಾಲಕ. 6ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಮನೆಯ ತಾಯಿ ಹಾಗೂ ಮೊಮ್ಮಗ ಸರಿದ್ರೆ ಇನ್ನಿಬ್ರು ಬುದ್ಧಿಮಾಂದ್ಯರಾಗಿದ್ದಾರೆ. ನವೀನ್ ನಿತ್ಯ ಮನೆಗೆ ಹೋಗಿ ಆಹಾರವನ್ನ ಬೇಡಿ ತಂದು ಮೂವರಿಗೂ ಕೊಡ್ತಾನೆ. ಊರಿನ ಜನ ಸ್ವಲ್ಪ ದಿನಗಳ ಕಾಲ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದ್ದಾರೆ. ಊಟಕ್ಕೆ ಬರ್ತಾರೆ ನಮ್ಮ ಮನೆ ತಕ್ಕೆ. ಊಟಕ್ಕೆ ಬಂದರೂ ಸಹ ನಮಗೂ ಹೊಟ್ಟೆ ಉರಿತೈತೆ ಸರ್. ತುಂಬ ಬಡವರು. ತಿಂಗಳ ದುಡ್ಡು ಬರಂಗಾರ ಮಾಡಿರಿ. ನೈಟ್ ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಬಾಗಿಲಿಲ್ಲ, ಮನೆಯೆಲ್ಲ ಬಿದ್ದೋಗಂಗೈತೆ. ಎಲ್ಲ ಭಾರಿ ಅನುಕೂಲ ಅವ್ರಿಗೆ, ಭಾರಿ ಭಂಗ ಬರ್ತಾನ. ಊಟ ಡೈಲಿ ನಾವು ಊಟ ಕೊಡಬೇಕು ಅವ್ರಿಗೆ. ಊಟ ಕೊಟ್ಟರು ಸಹ ಅವರಿಗೆ ಮನೆ ಕಣಕ್ಕೆ ಜಾಗನೇ ಇಲ್ಲ. ಎಲ್ಲಾದರೂ ಅವ್ರಿಗೆ ಜಾಗ ಇಲ್ಲ. ಮನೆ ನೋಡಿದ್ರೆ ಮಳೆ ಬಂದರೆ ತಪ್ಪಲೆ ಇಕ್ಕೊಂಡು ಕುಕ್ಕಂಡು ರಾತ್ರಿ ಎಲ್ಲ ನಿದ್ದೆ ಕೆಟ್ಕೊಂಡು
ಲೈಟ್ ಕಂಬವೇ ಇವರಿಗೆ ಮನೆ ಬೆಳಕು. ಇದ್ರಲ್ಲೇ ನವೀನ್ ಓದ್ತಾನೆ. ಮೊರಾರ್ಜಿ ವಸತಿ ಶಾಲೆ ಸೇರೋದಕ್ಕೆ ಪರೀಕ್ಷೆ ಬರೆದು ಪಾಸ್ ಆಗಿದ್ನಂತೆ. ಆದ್ರೆ ಇನ್ಕಮ್ ಹಾಗೂ ಕ್ಯಾಶ್ ಸರ್ಟಿಫಿಕೇಟ್ ಇಲ್ಲ ಅಂತ ವಸತಿ ಶಾಲೆಗೆ ಸೇರಿಸ್ಕೊಂಡಿಲ್ಲ. ಹಾಗಾದ್ರೆ ಸರ್ಕಾರದ ಈ ಯೋಜನೆ ಏನಾಯ್ತು? ರೇಷನ್ ಕಾರ್ಡ್ ಎಲ್ಲಿ ಹೋಯ್ತು? ಪಡಿತರ ಕೊಟ್ಟಿಲ್ಲ ಯಾಕೆ? ವಿಧವಾ ವೇತನವೂ ಸಿಕ್ಕಿಲ್ಲ. ವೃದ್ಧಾಪ್ಯ ವೇತನ ಎಲ್ಲಿ ಹೋಯ್ತು? ಬುದ್ಧಿಮಾಂದ್ಯ ಪೆನ್ಷನ್ ಏನಾಯ್ತು? ಉಜ್ವಲ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯಾಕೆ ಬಂದಿಲ್ಲ? ಮನೆ ಮನೆಗೆ ಗಂಗೆ ಯಾರಿಗೆ? ಹರ್ ಘರ್ ಬಿಜಿಲಿ ಕೂಡ ಕೊಟ್ಟಿಲ್ಲ. ವಸತಿ ಯೋಜನೆನೂ ಸಿಕ್ಕಿಲ್ಲ. 15 ವರ್ಷದಿಂದ ಈ ಕುಟುಂಬಕ್ಕೆ ಸರ್ಕಾರದ ಒಂದೇ ಒಂದು ಸೌಲಭ್ಯ ಕೂಡ ಸಿಕ್ಕಿಲ್ಲ ಅಂದ್ರೆ ಏನ್ ಲೆಕ್ಕ? ನಮ್ಮ ಕಿಲಾಡಿ ರಾಜಕಾರಣಿಗಳು ವೋಟ್ಗಾಗಿ ವೋಟರ್ ಐಡಿ ಮಾಡಿಸ್ಕೊಟ್ಟು ಕೈ ಎತ್ತಿದ್ದಾರೆ. ನಿಮ್ಮಿಂದ ನಾವು ನಟ್ಕನಾರ್ಗೆ ಆಗ್ಬೇಕು. ನಮಗೆ ಪ್ರತಿಯೊಂದು ನಾನು ತಿರಿತಾ ಇದ್ದೀನಿ. ನನಗೆ ಕಾಣಕ್ಕಿಲ್ಲ, ಕಣ್ ಕಾಣಲ್ಲ, ಕಪ್ರಿ ಕಾಣಲ್ಲ. ನಮ್ಮ ಹುಡುಗ ನೋಡಿದ್ರೆ ಅವಳಿಗೆ ತಿಕ್ಲಿ ನಮಗೆ ಔಷಧಿ ಮಾಡಿ ಏನಾರ ನಿಮ್ಮಿಂದ ನಾವು ನಟ್ಕನಾರ್ಗೆ ಆಗ್ಬೇಕು. ಮಗ ನೋಡಿರ ಅಂತಾನು ನಮಗೆ ಇಂಥ ಪರಿಸ್ಥಿತಿಲಿದ್ದು ಪ್ರತಿಯೊಂದು ನಾನು ತಿರಿಯೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಿಂದ ನಾವು ಬದುಕಬೇಕು. ನಾನು ಎಲ್ಲದೂ ನಾನು ತಿರಿಯೋಕ್ಕಾಗಲ್ಲ, ಕಣ್ಣು ಕಾಣಲ್ಲ, ಕಪ್ರಿ ಕಾಣಲ್ಲ. ಅಲ್ಲೆಲ್ಲೂ ತಿರ್ಕೊಂಬರ್ಬೇಕು, ಅಲ್ಲೆಲ್ಲೂ ತಟ್ಟೆ ಲೊಟ್ಟೆ ಇಟ್ಕೊಂಬರ್ಬೇಕು. ಮಕ್ಕಳೆಲ್ಲ ಹೋಗಿ ಅಲ್ಲೆಲ್ಲೂ ತಿರಿಬೇಕು. ನಾನು ಹೋಗಿ ಹಾಸ್ದಾಗೆಲ್ಲ ತಿರಿಬೇಕು. ಪ್ರತಿಯೊಂದು ನಾನು ತಿರಿಬೇಕು. ಊರು ಗ್ರಾಮದಾಗೆಲ್ಲ ತಿರಿಬೇಕು. ಮಾಡ್ಕೊಂಡು ಉಣ್ಣೋಣ ಅಂದ್ರೆ ಒಂದು ತಪ್ಪಲಿಲ್ಲ. ಒಂದು ಬೇಸ್ಕೊಂಡು ಮಾಡ್ಕೊಂಡು ಉಣ್ಣೋಕ್ಕೂ ಶಕ್ತಿ ಇಲ್ಲ, ಇತ್ತಿ ಇಲ್ಲ. ನಾನು ಎಲ್ಲಿಗೆ ಹೋಗೋಣ ಸರ್ ನಿಮ್ಮಿಂದ? ನಾವು ಎಲ್ಲದಕ್ಕೂ ನನಗಿಷ್ಟೊಂದು ನನಗೆ ಇದಾಗಬೇಕು. ನಿಮ್ಮಿಂದ ನಮ್ಗೆ ಒಳ್ಳೇದಾಗಬೇಕು. ಇವತ್ತು ಸೂಪರ್ 3 ಕಟ್ಟ ಕಡೆಯವರ ಪರ ನಿಲ್ಲುತ್ತೆ. ಯಾಕೆ ಅಂದ್ರೆ ಅವರು ನಮ್ಗೆ ಮುಖ್ಯ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರಾ ನೋಡ್ಬೇಕಾಗಿದೆ. ಇಲ್ದೆ ಹೋದ್ರೆ ಸೂಪರ್ 3ಯಲ್ಲಿ ಬುಲೆಟ್ ಹಾರೋದು ಪಕ್ಕ. ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಇವರನ್ನು ರಾಜಕಾರಣಿಗಳು ಬಳಸ್ಕೊಂಡಿದ್ದಾರೆ ಹೊರತು ಇವರಿಗೆ ಯಾವುದೇ ರೀತಿಯಂಥ ಸರ್ಕಾರಿ ಸವಲತ್ತನ್ನು ಕೊಡುವಂಥ ಕೆಲಸಕ್ಕೆ ಯಾವೊಬ್ಬನು ಕೂಡ ಬಂದಿಲ್ಲ ಅಂತಲೇ ಕೂಡ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಏನು ಎಲ್ಲ ಪಕ್ಷಗಳು ಮೆಂಬರ್ಶಿಪ್ ಅಭಿಯಾನ ಮಾಡ್ತಾ ಇದ್ದೀರಿ? BJP, ಕಾಂಗ್ರೆಸ್, JDS ಎಲ್ಲ. ಇವ್ರ ಮೆಂಬರ್ಶಿಪ್ ಬೇಡವಾ ಇವರ ಮೆಂಬರ್ಶಿಪ್ಪು? ಒಬ್ಬನೇ ಇರಲಿಲ್ವ ಅಲ್ಲಿ? BJP ಅವನು, ಕಾಂಗ್ರೆಸ್ ಅವನು, JDS ಅವನು ಯಾರು ಕಾಣಲಿಲ್ವ ಅವರು? ನಮ್ಮ ಸರ್ಕಾರ ಅದು ಮಾಡುತ್ತೆ, ಮೋದಿ ಸರ್ಕಾರ ಇದು ಮಾಡುತ್ತೆ, ಸಿದ್ದರಾಮಯ್ಯ ಸರ್ಕಾರ ಇದು ಮಾಡುತ್ತೆ ಅಂತ ಹೇಳೋರು ಯಾರು ಇರಲಿಲ್ವ ಅಲ್ಲಿ? ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳಿಲ್ವ ಯಾರು ಕೂಡ? ಆ 6 ವರ್ಷದ 6ನೇ ಕ್ಲಾಸಿನ ಮಗು ಭಿಕ್ಷೆ ಬೇಡಬೇಕಾ ಮನೆ ಮನೆಗೆ ಹೋಗ್ಬಿಟ್ಟು? ಈ ಸಮುದಾಯದ 51 MLAಗಳಿದ್ದಾರೆ. ನಾನು ಯಾವುದಂತ ಡೈರೆಕ್ಟಾಗಿ ಹೇಳಕ್ಕೆ ಹೋಗೋದಿಲ್ಲ. 36 + 16 ನೀವು ಹೋಗ್ಬಿಟ್ಟು ನಿಮ್ಮ ರಾಜಕಾರಣಿಗಳ ಬೂಟ್ನೆಕ್ಕಿ ಹೋಗಿ, ಬೂಟ್ನೆಕ್ಕಿ. ನಿಮ್ಮ ಸಮುದಾಯ ನಿಮಗೆ ಬೇಡ ಅಲ್ಲ? ಸಮುದಾಯದಲ್ಲಿ ಯಾರಾದರೂ ದುಡ್ಡು ಮಾಡಿದವನು ದೊಡ್ಡ ವ್ಯಕ್ತಿ ಆದರೆ ಅವನಿಗೆ ಗೊಡ್ಡು ಸಲ ಮಾಡಿರಿ.